everyone, I am Vidya from Varandaris. Today we are going to discuss divisibility rule for 15. So ನಮಗೆ ಕೊಟ್ಟಿರುವಂತ ನಂಬರ್ 15 ಇಂದ ಡಿವೈಡ್ ಆಗಬೇಕು ಅಂದ್ರೆ ರೂಲ್ಸ್ ಏನಿದೆ ಅಂತ ನೋಡೋಣ. See 135 15 ಅಂತ ಇದೆ. So suppose ನಮಗೆ 15 ಇಂದ ಡಿವೈಡ್ ಆಗಬೇಕು ಅಂತಂದ್ರೆ it should be divisible by 5 and 3. So 5 ಮತ್ತೆ 3 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆದರೆ ಮಾತ್ರ 15 ಇಂದ ಆ ನಂಬರ್ ನಮಗೆ ಡಿವೈಡ್ ಆಗ ಸಾಧ್ಯ. ಓಕೆನಾ? See ಚೆಕ್ ಮಾಡಿ. As I told you in previous video, 5 ಇಂದ ಡಿವೈಡ್ ಆಗಬೇಕು ಅಂತಂದರೆ ಸೊ ಯೂನಿಟ್ ಪ್ಲೇಸಲ್ಲಿ ನಮಗೆ ಕಂಪಲ್ಸರಿ 5 ಇರಲೇಬೇಕು. ಓಕೆನಾ? ಆ್ಯಂಡ್ ದೆನ್ ವಾಟ್ ಅಬೌಟ್ 3? ಸಮ್ ಶುಡ್ ಬಿ ಡಿವಿಸಿಬಲ್ ಬೈ 3. ಸಮ್ ಚೆಕ್ ಮಾಡಿ. 1 + 3 + 5 + 1 + 5. ಓಕೆ, 5 + 5 10, 10 + 5 15 ಆಗುತ್ತೆ. ಸೊ 15 ಶುಡ್ ಬಿ divisible by 3. Okay, 13515 is completely divisible by 15. Why? Because it should be divisible by both 5 and 3. So ಹಾಗಾಗಿ ನಿಮಗೆ ಏನಾಗುತ್ತೆ 15 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ 4515 ಅಂತ ಇದೆ. ಚೆಕ್ ಮಾಡಿ. ಸೊ ಯೂನಿಟ್ ಪ್ಲೇಸಲ್ಲಿ ನಮಗೆ 5 ಅಂತ ಇದೆ. ಇಟ್ಸ್ ಆಬ್ವಿಯಸ್ಲಿ divisible by 5. ಆ್ಯಂಡ್ ದೆನ್ ಚೆಕ್ ದ ಸಮ್. 5 + 5 10, 10 + 5 15. So 15 is also divisible by 3. So again 4515 is completely divisible by 15.